ಪಿಲೇಟಲ್ಲಿ ನ್ಯೂ ಅಪ್ಡೇಟ್ಸ್ ಪಾರ್ಟ್ 2 ಆಪರೇಟರ್ ಲಾಗಿನ್ ಆಗಿ ಇನ್ವೆಂಟರಿ ಮಾಡೆಲನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಇನ್ವೆಂಟರಿ ಕಾರ್ಡನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು. ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಪ್ರೊಕ್ಯೂರ್ಮೆಂಟ್ ಕುರಿತಾದ ಮಾಹಿತಿಯನ್ನು ನಾನು ನೀಡಿದ್ದೇನೆ. ಇದು ಎರಡನೇ ಭಾಗ. ಇಲ್ಲಿ ರೈಸ್ ಇಂಡೆಂಟ್ ಆಪರೇಟರನ್ನು ಆಯ್ಕೆ ಮಾಡಿಕೊಳ್ಬೇಕು. ಜನರಲ್ ರಿಕ್ವೆಸ್ಟ್ನಲ್ಲಿ ನಿಮ್ಮದೇ ಆದ ಹೆಡ್ ಆಫೀಸನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತದೆ. ಸಪ್ಲೈ ಸ್ಟಾಕ್ನಲ್ಲಿ ಪಿಲಾಟಲಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಕೆಟಗರಿಯಲ್ಲಿ ಕಮಮೋರೇಟಿವ್ ಸ್ಟ್ಯಾಂಪ್ಸನ್ನು ಆಯ್ಕೆ ಮಾಡಿಕೊಳ್ಬೇಕು. ನಂತರ ಇವೆಂಟ್ ಸ್ಟ್ಯಾಂಪ್ಸನ್ನು ಆಯ್ಕೆ ಮಾಡ್ಕೊಳ್ಳಿ. ನೀವು ರಿಸೀವ್ ಮಾಡಿಕೊಳ್ಬೇಕಾದಂತಹ ಸ್ಟ್ಯಾಂಪನ್ನು ನೀವು ಇಲ್ಲಿ ಸರ್ಚ್ ಮಾಡಿಕೊಳ್ಬೇಕು. ಇದಕ್ಕಿಂತ ಮೊದಲು ನೀವು ಪ್ರೊಕ್ಯೂರ್ಮೆಂಟ್ ಕಾರ್ಡ್ನಲ್ಲಿ ಈ ಸ್ಟ್ಯಾಂಪನ್ನು ಪ್ರೊಕ್ಯೂರ್ಮೆಂಟ್ ರಿಕ್ವೆಸ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ಪ್ರೊಸೆಸನ್ನು ಮಾಡಿರಬೇಕಾಗುತ್ತದೆ. ಇಲ್ಲದೆ ಹೋದ ಪಕ್ಷದಲ್ಲಿ ಇಲ್ಲಿ ನಿಮಗೆ ಸ್ಟ್ಯಾಂಪ್ ಶೋನ್ ಆಗುವುದಿಲ್ಲ ಗೆಳೆಯರೆ. ಬಂದಂತಹ ಕ್ವಾಂಟಿಟಿಯನ್ನು ನಾವು ಎಂಟ್ರ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಡ್ ಪ್ರಾಡಕ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾಕ್ ಡೀಟೇಲ್ಸ್ನಲ್ಲಿ ಡಾಟಾನ ಚೆಕ್ ಮಾಡ್ಕೊಳ್ಳಿ. ಪ್ಲೇಸ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಇಂಡೆಂಟ್ ರಿಕ್ವೆಸ್ಟ್ ಸಕ್ಸಸ್ಫುಲ್ ಆಗಿ ಪ್ಲೇಸ್ ಆಗುತ್ತದೆ. ರಿಕ್ವೆಸ್ಟ್ ಐ ಡಿಯನ್ನು ನೋಟ್ ಮಾಡ್ಕೊಳ್ಳಿ. ಇದಾದ ಮೇಲೆ ಸೂಪರ್ವೈಸರ್ನಲ್ಲಿ ವೆರಿಫಿಕೇಷನ್ ಮಾಡಬೇಕು. ಗೆಳೆಯರೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾಗಿ ನಿಮಗೆ ರಿಕ್ವೆಸ್ಟ್ ಇಂಡೆಂಟ್ ಜನರೇಟ್ ಆಗುತ್ತದೆ. ನೀವು ಇದನ್ನು ಪ್ರಿಂಟ್ ತಕ್ಕೊಳ್ಳಿ. ಸೂಪರ್ವೈಸರ್ ಲಾಗಿನ್ ಆಗಿ ಇನ್ವೆಂಟರಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಇನ್ವೆಂಟರಿ ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ರೈಸ್ಡ್ ಇಂಡೆಂಟ್ ಸೂಪರ್ವೈಸರ್ ಇದನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ರಿಕ್ವೆಸ್ಟ್ ಐ ಡಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಾಟಾನ ಚೆಕ್ ಮಾಡಿಕೊಂಡು ಅಥರೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟಾದ ಮೇಲೆ ಮತ್ತೆ ನೀವು ಆಪರೇಟರ್ ಲಾಗಿನ್ ಆಗಿ ಇನ್ವೆಂಟರಿ ಮಾಡೆಲನ್ನು ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ ಇನ್ವೆಂಟರಿ ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಅಪ್ರೂವ್ ಇಂಡೆಂಟ್ ಆಪರೇಟರ್ ಈ ಕಾರ್ಡನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಇಂಡೆಂಟ್ ರಿಕ್ವೆಸ್ಟ್ ಐ ಡಿಯನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡಾಟಾ ಶೋನ್ ಆಗುತ್ತದೆ. ಅಪ್ರೂವ್ಡ್ ಕ್ವಾಂಟಿಟಿಯಲ್ಲಿ ನೀವು ಬಂದಂತಹ ಕ್ವಾಂಟಿಟಿಯನ್ನು ಎಂಟರ್ ಮಾಡಿಕೊಳ್ಬೇಕು. ನಂತರ ರಿಮಾರ್ಕ್ ಕಾಲಮ್ನಲ್ಲಿ CPS ಸ್ಟ್ಯಾಂಪ್ಸನ್ನು ನೀವು ರಿಮಾರ್ಕ್ ಎಂಟರ್ ಮಾಡಿಕೊಂಡು ಸಬ್ಮಿಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ಮೇಲೆ ಸೂಪರ್ವೈಸರ್ನಲ್ಲಿ ಮತ್ತೆ ವೆರಿಫಿಕೇಷನ್ ಮಾಡಬೇಕು ಗೆಳೆಯರೆ. ಮತ್ತೆ ನೀವು ಸೂಪರ್ವೈಸರ್ ಲಾಗಿನ್ ಆಗಿ ಇನ್ವೆಂಟರಿ ಮಾಡೆಲನ್ನು ಆಯ್ಕೆ ಮಾಡಿಕೊಳ್ಬೇಕು. ಇನ್ವೆಂಟರಿಯನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ಇನ್ವೆಂಟರಿ ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಅಥರೈಸ್ಡ್ ಅಪ್ರೂವ್ಡ್ ಇಂಡೆಂಟ್ ರಿಕ್ವೆಸ್ಟನ್ನು ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಡಾಟಾನ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಡಾಟಾ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತದೆ. ಇದಾದ ಮೇಲೆ ಮತ್ತೆ ನೀವು ಆಪರೇಟರ್ನಲ್ಲಿ ಲಾಗಿನ್ ಆಗಿ ಇನ್ವೆಂಟರಿ ಮಾಡೆಲನ್ನು ಆಯ್ಕೆ ಮಾಡಿಕೊಂಡು ಇನ್ವೆಂಟರಿ ಕಾರ್ಡನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ಅಕ್ಸೆಪ್ಟ್ ಸ್ಟಾಕ್ ಆಪರೇಟರನ್ನು ಕ್ಲಿಕ್ ಮಾಡ್ಕೊಳ್ಳಿ. ರಿಕ್ವೆಸ್ಟ್ ಇಂಡೆಂಟನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು. ಸರ್ಚನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾಕ್ ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ರಿಸೀವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ಸಕ್ಸಸ್ಫುಲ್ಲಾಗಿ ಇಂಡೆಂಟ್ ಇಶ್ಯೂ ಆಗುತ್ತದೆ. ಇದಾದ ಮೇಲೆ ಸೂಪರ್ವೈಸರ್ ವೆರಿಫಿಕೇಷನ್ ಮಾಡಬೇಕು. ಮತ್ತು ಇನ್ವೆಂಟರಿ ಲಾಗಿನ್ ಆಗಿ ಇನ್ವೆಂಟರಿ ಮಾಡೆಲನ್ನು ಆಯ್ಕೆ ಮಾಡಿಕೊಂಡು ಇನ್ವೆಂಟರಿ ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಅಕ್ಸೆಪ್ಟ್ ಸ್ಟಾಕ್ ಸೂಪರ್ವೈಸರ್ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ
ರಿಕ್ವೆಸ್ಟ್ ಐ ಡಿ ಶೋನ್ ಆಗುತ್ತದೆ. ರಿಕ್ವೆಸ್ಟ್ ಐ ಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಾಟಾನ ಕನ್ಫರ್ಮ್ ಮಾಡಿಕೊಂಡು ಅಪ್ರೂವ್ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟಾದರೆ ಸಕ್ಸಸ್ಫುಲ್ಲಾಗಿ ನಿಮ್ಮ CPS ಸ್ಟ್ಯಾಂಪ್ ರಿಶ್ಯೂ ಆಗುತ್ತದೆ. ಇದಾದ ಮೇಲೆ ನೀವು ಟ್ರೆಜರಿ ಲೊಕೇಶನ್ಗೆ ತೆಗೆದುಕೊಳ್ಬೇಕಾಗುತ್ತದೆ. ಟ್ರೆಜರಿ ಲಾಗಿನ್ ಆಗಿ ಸ್ಟ್ಯಾಂಪ್ಸ್ ಆ್ಯಂಡ್ ಸ್ಟೇಷ್ನರಿಯನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟ್ಯಾಂಪ್ಸ್ ರೆಸಿಪ್ಟ್ಸ್ ಇಂಡೆಂಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಡಾಟಾನ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡಿ ರಿಶ್ಯೂ ಮೇಲೆ ಕ್ಲಿಕ್ ಮಾಡಿ. ಇದಿಷ್ಟು CPSನ್ನು ರಿಶ್ಯೂ ಮಾಡುವಂತಹ ಹೊಸ ಅಪ್ಡೇಟ್ಸ್ ಇದೆ ಗೆಳೆಯರೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.